ಇನ್ನು ದಸರಾ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರ್ ಅಶೋಕ್ ಮತ್ತೆ ಕಿಡಿಕಾರಿದ್ದಾರೆ. ಬಾನು ಮುಷ್ತಾಕ್ ಆಯ್ಕೆಗೆ ಅಶೋಕ್ ಅಪಸ್ವರ. ಚಾಮುಂಡಿ ಬೆಟ್ಟದಲ್ಲಿ ಆರ್ ಅಶೋಕ್ ಈ ಸಂಬಂಧಪಟ್ಟಂಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಹೈಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ರು. ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ, ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು. ಹಿಂದೆನೂ ಕೂಡ ಒಂದ್ಸಾರಿ ಮುಸ್ಲಿಂ ಜನಾಂಗದವರಿಗೆ ಕೊಟ್ಟಿದ್ರು. ಯಾರು ಕವಿ ನಿಸಾರ್ ಅಹಮದ್ ಅವ್ರಿಗೆ ಕೊಟ್ಟಿತ್ತು. ದಸರಾ ಮಹೋತ್ಸವ ಇದೆಯಲ್ಲ, ಇದು ಒಂದು ಸಾಂಸ್ಕೃತಿಕ ಆಗಿ ಮಾಡ್ತಕ್ಕಂಥ ಹಬ್ಬ. ಇದು ಒಂದು ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ, ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು. ಹಿಂದೂಗಳಲ್ಲ ಅಂದ್ರೆ ಇದು ಯಾರದು? ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟಿದ್ದೀರ ಆಲ್ರೆಡಿ, ಆನ್ ರೆಕಾರ್ಡ್ ಹೇಳಿದ್ದೀರಾ, ಮತ್ತೆ ಸಮರ್ಥನೆ ಮಾಡಿದ್ದೀರ. ಅಲ್ಲ ಅಂದ್ರೆ ಯಾರದು? ನಿಮಗೆ ಧೈರ್ಯ ಇದ್ದರೆ ಆ ಗಡಸು ಇದ್ದರೆ ಯಾವುದಾದ್ರೂ ಮಸೀದಿ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನ ನೀವು ಮಾಡ್ತೀರಾ? ಈಶ್ವರಿನೇ ಒಪ್ಕೊಳಲ್ಲ ನೀನು ಅಂದಮೇಲೆ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದು ಹಿಂದೂಗಳದು, ಚಾಮುಂಡೇಶ್ವರಿ ಹಿಂದೂಗಳದು. ಭುವನೇಶ್ವರಿ ಬಗ್ಗೆ ಆಡದಂಥ ಮಾತುಗಳು ತಪ್ಪು. ಕನ್ನಡ ಬೆಂಗಳೂರಲ್ಲಾಗಿರುವ ಎಸ್ಐಟಿ ಮಹಜರು ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಜಯಂತ್ ಟಿ ಮಾತನಾಡಿದ್ದಾರೆ, ಪ್ರತಿಕ್ರಿಯಿಸಿದ್ದಾರೆ. ಮನೆಯಲ್ಲಿ ಎಸ್ಐಟಿ ಮಹಜರು ಮಾಡಿದ್ದು ಸಂತೋಷ ಅಂತ ಹೇಳಿದ್ದಾರೆ. ಇದು ಸಣ್ಣದ್ದಲ್ಲ, ವಿಶ್ವವೇ ನೋಡ್ತಾ ಇರುವಂತಹ ಹೋರಾಟ ಅಂತ ಹೇಳಿದ್ದಾರೆ. ಟಿ ಜಯಂತ್ ದೂರುದಾರ ವ್ಯಕ್ತಿ. ಮನೆಯಲ್ಲಿ ಎಸ್ಐಟಿ ಮಹಜರು ಮಾಡಿದ್ದು, ಶೋಧ ಮಾಡಿದ್ದು ಖುಷಿ ತಂದಂತ ವಿಚಾರ, ಸಂತೋಷ ಅಂತ ಹೇಳಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ, ವಿಶ್ವವೇ ನೋಡ್ತಾ ಇರುವಂತಹ ಹೋರಾಟ. ದೇವಸ್ಥಾನದ ವಿರುದ್ಧ ಕುತಂತ್ರ ಎನ್ನುತ್ತಿದ್ದಾರೆ. ಸತ್ಯ ಹೊರಗೆ ಬರಲು ಇಂತಹ ದಾಳಿ ಆಗಬೇಕು. ಮನೆಯವರಿಗೆ ಎಲ್ಲ ಸತ್ಯ ಹೇಳಲು ತಿಳಿಸಿದ್ದೆ. ಚಿನ್ನಯ್ಯನಿಗೆ ನಾನು ಬುರುಡೆ ತಂದು ಕೊಟ್ಟಿಲ್ಲ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಟಿ ಜಯಂತ್. ನಿನ್ನೆ ಕೂಡ ಈ ಸಂಬಂಧಪಟ್ಟಂಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಅಂತ ಹೇಳಿಕೆ ಕೊಟ್ಟಿದ್ದೆ. ಚಿನ್ನಯ್ಯನಿಗೆ ನಾನು ಬುರುಡೆ ತಂದು ಕೊಟ್ಟಿಲ್ಲ, ದೂರುದಾರಣೆ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ವಿಚಾರಣೆ ವೇಳೆ ಸುಳ್ಳು ಹೇಳಿದ್ದಾನಾ ಗೊತ್ತಿಲ್ಲ. ಚಿನ್ನಯ್ಯ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಗೊತ್ತಾಗಬೇಕು ಅಂತ ಟಿ ಜಯಂತ್ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಆ ಬಗ್ಗೆ ತನಿಖೆ ಆಗಬೇಕು ಅಂತ. ಒಬ್ಬ ಹಿರಿಯ ಸ್ವಾಮೀಜಿಯ ಸಂಪರ್ಕ ಮಾಡಿದ್ದಾರೆ. ಸ್ವಾಮೀಜಿಯ ಮುಂದೆ ಎಲ್ಲವನ್ನ ಹೇಳಿದ್ದಾರೆ. ಯಾವುದೇ ರೀತಿಯ ವಿಚಾರಣೆ ಎದುರಿಸಲು ನಾನು ಸಿದ್ಧ. ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದು ನಿಜ ಅಂತ ನ್ಯೂಸ್ 18ಗೆ ದೂರುದಾರ ಜಯಂತ್ ಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಒಂದಿಷ್ಟು ಪ್ರಮುಖ ವಿಚಾರಗಳನ್ನ ಬಾಯ್ಬಿಟ್ಟಿರುವುದು ಟಿ ಜಯಂತ್. SIT ಅವರು ಅಂದರೆ ಇದೊಂದು ಸಣ್ಣ ಹೋರಾಟ ಅಲ್ಲ, ಇದು ವಿಶ್ವ ನೋಡ್ತಾ ಇದೆ ಈ ಹೋರಾಟ. ಅಂಥ ಸಂದರ್ಭದಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ, ಇವಾಗ ಒಂದು ಕಡೆಯಿಂದ ಕೆಲವೊಂದು ಮಾಧ್ಯಮದಲ್ಲಿ ದೇವಸ್ಥಾನ ವಿರುದ್ಧ ಕುತಂತ್ರ, ತಂತ್ರ ಈ ರೀತಿಯಲ್ಲಿ ಸುದ್ದಿ ಬರ್ತಾ ಇದೆ. ಅವು ಜನರಿಗೆ ಗೊತ್ತಾಗಬೇಕಲ್ಲ ಸರಿ ಏನಂತ, ನಾವು ಯಾವ ರೀತಿಯಲ್ಲಿ ಕುತಂತ್ರ ಮಾಡ್ತಾ ಇದ್ದೀವಿ, ತಂತ್ರ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಆ ರೀತಿಯಲ್ಲಿ ಬಂದಿದ್ದಾರೆ. ಅದು ಅಲ್ಲದೆ ಮಹೇಶಣ್ಣ, ಗಿರೀಶಣ್ಣ, ಜಯಂತ್ ಟಿ ಈ ಥರ ನಾವೆಲ್ಲ ಸೇರಿ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ, ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆಗಳನ್ನು ತನಿಖೆ ಆಗಬೇಕು. ಅವರ ಏನು ಆ ಕೊಲೆ ಆಗಿರುವಂಥ ಆ ಹೆಣ್ಣು ಮಕ್ಕಳಾಗಲಿ ಇನ್ನೊಬ್ಬರಾಗಲಿ ಭಿಕ್ಷುಕರಾಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂಬ ಉದ್ದೇಶನ ಹೋರಾಟ ಮಾಡ್ತಾ ಇರೋದು. ಎಲ್ಲರ ಕಡೆ ರೈಡ್ ಆಗ್ತಾ ಇದೆ. ರೈಡ್ ಅಂದರೆ ಬಂದು ಮಾಜರು ಮಾಡಿ ಏನೋ ಭೀಮ ಬಂದಿದ್ದಾನ ಹೌದಾ ಅಲ್ವಾ ಎಲ್ಲ ಕೇಳ್ತಾ ಇದ್ರು. ಎಲ್ಲವನ್ನು ಹೇಳಿದ್ದಾರೆ, ಮನೆಯವರು ಹೇಳಿದ್ರು. ನಾನು ಹೇಳಿದೆ ಯಾವುದೇ ಸುಳ್ಳು ಹೇಳಬೇಡಿ, ಸತ್ಯಾಸತ್ಯ ಘಟನೆ ಏನಿದೆ ಅದನ್ನು ಹೇಳಬೇಕು. ಇದ್ರ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನ ನ್ಯೂಸ್ 18 ಪ್ರತಿನಿಧಿ ಕಿಶನ್ ಶೆಟ್ಟಿ ಜೊತೆಗೆ ಟಿ ಜಯಂತ್ ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ರು ಕೇಳಿ. ಬೆಂಗಳೂರಿನಲ್ಲಿರುವಂತಹ ಜಯಂತ್ ಟಿ ಅವರ ಬಾಡಿಗೆ ಮನೆಗೆ ನಿನ್ನೆ SIT ಮಹಜರು ಮಾಡಿದೆ. ಎಲ್ಲ ಕಾರ್ಯದ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಜಯಂತ್ ಟಿ ಅವರು. ಸರ್, ನಿನ್ನೆ SIT ಅವರು ಬಂದು ಹೋಗಿದ್ದಾರೆ, ಏನೆಲ್ಲ ತಗೊಂಡು ಹೋಗಿದ್ದಾರೆ ಅಂತ? ಸರ್, ನನ್ನ ಪ್ರಕಾರವಾಗಿ ಏನೋ ಸ್ವಲ್ಪ ನಮ್ಮದು RTIಯಲ್ಲಿ ಬರದೇ ಒಂದು ಪುಸ್ತಕ ಇತ್ತು, SKD RTC ಬಡ್ಡಿ ದಂಡ ವಿಷಯದಲ್ಲಿ, ಅದನ್ನು ತಗೊಂಡೋದ್ರೆ ಬೇರೆ ಏನು ತಗೊಂಡು ಹೋಗಿಲ್ಲ ಸರ್. ಅವರು ಎಲ್ಲ ಸರ್ಚ್ ಮಾಡಿದ್ದಾರೆ, ಎಲ್ಲ ನೋಡಿದರೆ ಏನಾದ್ರು ಒಂದು ಸಿಗ್ಬೋದಾ ಅಂತ. ಏನಿಲ್ಲ ನನ್ನ ಮನೆಯಲ್ಲಿ. ಕಾನೂನು ಪ್ರಕಾರವಾಗಿ ಏನಿದೆ ಆ ಪುಸ್ತಕ ಮಾತ್ರ ಇತ್ತು.
ಅದು ಬೇರೆ ಏನು ತಗೊಂಡೋಗಿಲ್ಲ ಸರ್. ಪತ್ನಿದು ಮೊಬೈಲ್ ತಗೊಂಡೋಗ್ಯಾರ ಅನ್ನೋ ಸುದ್ದಿ ಇಲ್ಲ ಸರ್, ಬಾಕಿ ಇಲ್ಲೇ ಫೋನ್ ಮಾಡಿ ಇರ್ತೀನಿ, ಅವರೇ ಫೋನ್ ಎತ್ತ ಅವರೇ ಮಾತಾಡೋದು ಸರ್. ನನಗಿತ್ತು ಆ ಥರ ಏನೋ ತಗೊಳ್ಬೋದಾ, ಮತ್ತೆ ನಾನು ಕೇಳಿದೆ ಅವ್ರಿಗೆ ಯಾವುದು ಟಚ್ ಇಲ್ವಲ್ಲ, ಅವ್ರು ಊಟ ಒಂದೆರಡು ಹೊತ್ತು ಊಟ ಹಾಕಿದಾರೆ ತಾನೆ, ಅದಕ್ಕೋಸ್ಕರ ಏನು ತಗೊಂಡೋಗಿಲ್ಲ ಸರ್. ಅದು ಯಾವುದು ಯಾಕೆ ಬಂದಿದ್ದಂತ ನೀನಾದ್ರು ಗೊತ್ತಾಯ್ತು ಕಾರಣ, ಅಥವಾ ನೀವು ಇದ್ರ ಹಿಂದೆ ನೀವು ಇದ್ದೀರಂತ ಬಂದಿದ್ದ ಹೇಗೆ? ಇಲ್ಲ, ಅದಿವಾಗ ಏನು ಇವಾಗ 164 ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಭೀಮ ಇದ್ದಾನಲ್ಲ ಸರ್, ಅವನ ಸ್ಟೇಟ್ಮೆಂಟ್ ತಿರ್ಗಾ ತಗೊಂಡಿದ್ದಾರೆ. ಇವಾಗ ಅವರ ಅಂಡರಲ್ಲಿ ತಗೊಂಡ ನಂತರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅದರ ಪ್ರಕಾರವಾಗಿ ಅವನ್ನು ತಿರ್ಗಾ ಸ್ಟೇಟ್ಮೆಂಟ್ ಅದರ ಪ್ರಕಾರ ತನಿಖೆ ಆಗ್ತಾ ಇದೆ. ಇವಾಗ ಎಲ್ಲೆಲ್ಲಿದ್ದ, ಎಲ್ಲೆಲ್ಲಿ ಹೋದ, ಎಲ್ಲಿಂದೆಲ್ಲ ಮೆಟೀರಿಯಲ್ ತಂದಿರೋದು, ಇದರ ಪ್ರಕಾರ ತನಿಖೆ ಆಗ್ತಾ ಇದೆ ಸರ್. ಅದೇ ಅಷ್ಟು, ಬೇರೆ ಏನು ಆಗ್ತಾ ಇಲ್ಲ. ನೀವು ಅವನ ಜೊತೆ ಎಷ್ಟು ದಿನ ಇದ್ರಿ, ಮತ್ತೆ ಅವನ ಜೊತೆ ನೀವೆಲ್ಲಿ ಹೋಗಿದ್ರಿ, ಏನೆಲ್ಲ ಮಾಡಿದ್ರಿ? ಸರ್ ನಾನು ಏಪ್ರಿಲ್ ತಿಂಗಳಿಗೆ ನಾನು ಮೀಟ್ ಆಗಿರೋದು. ಅಲ್ಲಿಂದ ವಕೀಲ ಹತ್ರ ಬಂದಿದ್ವಿ, ಆನಂತರ ಮನೆ ಹತ್ರ ಕರ್ಕೊಂಡು ಬಂದೆ. ಆನಂತರ ಬಂದು ಹೋಗ್ತಾ ಇದ್ದ ವಕೀಲ ಹತ್ರ, ಅವಾಗೇನು ಅಷ್ಟು ಟಚ್ ಆಗಿಲ್ಲ. ಮತ್ತೆ 3ನೇ ತಾರೀಕು ಬರುವಾಗ ಮೆಟೀರಿಯಲ್ ಇಟ್ಕೊಂಡು ಬಂದು ಆನಂತರ ಡೆಲ್ಲಿ ಹೋಗಿದ್ವಿ. ಡೆಲ್ಲಿಯಿಂದ ತಿರ್ಗಾ ನಾನು ಮಹೇಶನ್ ಬಂದೆ ಸರ್. ಈಗ ಬೆಂಗಳೂರಿನ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಇವತ್ತು ಮಹಾಜರ್ ಮಾಡ್ತಿದ್ದಾರೆ, ಅಲ್ಲಿ ಏನಾದ್ರು ನೀವು ಮೀಟಿಂಗ್ ಏನಾದ್ರು ಮಾಡಿದ್ರೆ ಹೇಗೆ ಅಂತ? ಸರ್ ಮೀಟಿಂಗ್ ಅಂದ್ರೆ ಒಂದು 10 ಜನ ಸೇರಿ ಒಂದು ಮೀಟಿಂಗ್ ಅಂತ ಹೇಳ್ಬೋದು. ಇಬ್ಬರಾಗಿ ಮಾತಾಡೋದಾಗಿ ಮೀಟಿಂಗ್ ಅಂತ ಕಾಣಿಸ್ತಾ ಇಲ್ಲ. ಮತ್ತೆ ನೀವು ಹೋಗಿದ್ರ? ಅಲ್ಲ, ಗಿರೀಶ್ ಮಠನ ಸರ್ ಮನೆಗೆ ಕೆಲವೊಂದ್ ಸರಿ ಕರೆಯುವಾಗ ನಾನು ಹೋಗ್ತೀನಿ ಸರ್. ಅದು ಮೀಟಿಂಗ್ ಅಂತ ಏನಿಲ್ಲ, ಯಾವ ಮೀಟಿಂಗ್ ಕರೆದೂ ಇಲ್ಲ. ಹೌದು. ಈಗ ಚಿನ್ನಯ್ಯ ಬಹಳ ರಾಂಗ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ನಿಮ್ಗೆ? 100%. 164 ಸ್ಟೇಟ್ಮೆಂಟ್ ಕೊಟ್ಟಿರೋದೇ ಭಗವದ್ಗೀತೆ ಮೇಲೆ ಕೈ ಇಟ್ಬಿಟ್ಟು, ಹೌದಲ್ಲ ಸರ್? ಆ ನಂತರ ಇವ್ರು ಉಲ್ಟಾ ಏನಕ್ಕೆ ಆಗಬೇಕು, ಹೌದಲ್ಲ ಸರ್? ಅದು ಏನಿದ್ರು ತನಿಖೆ ಆಗಲೇಬೇಕು. SIT ಅವರು ನನ್ನ ಪ್ರಕಾರವಾಗಿ ತನಿಖೆ ಮಾಡಿ ಸತ್ಯಾಸತ್ಯಗಳನ್ನ ಹೊರಗೆ ಹಾಕ್ತಾರೆ. ಹೌದು, ಅದಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಆರಂಭದ ದಿನದಲ್ಲಿ ಚಿನ್ನಯ್ಯ ಏನಂತ ಹೇಳಿದ ನಿಮ್ ಜೊತೆ ಬರುವಾಗ? ಆಗಿದೆ ಅಂತ ಹೇಳಿದ್ರು? ಇಲ್ಲ, ನನ್ನಲ್ಲಿ ಒಂದು ಸರಿ ಸ್ಟಾರ್ಟಿಂಗ್ ಬರುವಾಗ ಮಾತಾಡಿದ ವಿಷಯವನ್ನ ತಿಳ್ಕೊಂಡೆ. ಆ ನಂತರ ಅವನು ಆ ವಿಷಯನೇ ಮಾತಾಡ್ತಾ ಇರಲ್ಲ. ಅಂದ್ರೆ ನಾನು ಇವಾಗ ಕೇಳೋದು, ಇನ್ನೊಬ್ಬರಿಗೆ ಏನೋ ಹೇಳೋದು, ನನ್ನ ಬಾಯಿಂದ ಬರೋದು, ಆ ವಿಷಯ ರೂಟ್ ತಪ್ಪೋದು, ಇದಾಗಬಾರ್ದು. ಅದೇನೋ ಒಂದು ಅಷ್ಟು ಗೌಪ್ಯವಾಗಿ, ಅಂದ್ರೆ ಇಷ್ಟು ದೊಡ್ಡ ವಿಷಯನ ಆಚೆ ಮೇಲೆ ನಾಳೆ ಅವನಿಗೂ ಜೀವಕ್ಕೆ ಅಪಾಯ. ಅಂತ ಸಂದರ್ಭ ಅವನಿಗೆ ಅಪಾಯ ಆಗಬಾರ್ದು ಎಂಬ ಉದ್ದೇಶನ ನಾನು ಮಾತಾಡ್ತಾ ಇರಲ್ಲ. ಅದಕ್ಕೆ ಮಾತಾಡ್ಲಿಕ್ಕೆ ಇರುತ್ತೆ ಸರ್. ಇದು ಜಯಂತಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18.